भैया कल से 1 लीटर ज्यादा दे देना, वो मेहमान आ रहे हैं ना। जी भाभी जी। पानी बचाएं ताकि ये दिन ना आए। ಸಣ್ಣ ಹಳ್ಳಿಯ ಹೆಸರು ನೀರೂರು. ಒಂದು ಕಾಲದಲ್ಲಿ ಆ ಹಳ್ಳಿ ಹಸಿರು ಹೊಲಗಳು ತುಂಬಿದ ಕೆರೆಗಳು, ಚಿಲಿಪಿಲಿ ಪಕ್ಷಿಗಳಿಂದ ಪ್ರಸಿದ್ಧವಾಗಿತ್ತು. ಆದರೆ ವರ್ಷಗಳು ಕಳೆದಂತೆ ಮಳೆ ಕಮ್ಮಿ ಆಯಿತು. ಜನರು ಬೋರ್ವೆಲ್ಗಳನ್ನು ಹೆಚ್ಚಾಗಿ ತೋಡಿದರು. ಕೆರೆಗಳು ಒಣಗಿದವು. ನದಿಗಳು ಕೇವಲ ಮರಳು ದಾರಿಯಾದವು. ಆ ಹಳ್ಳಿಯಲ್ಲಿ ಚಿಕ್ಕ ಮನು ಎಂಬ ಬಾಲಕನಿದ್ದ. ಪ್ರತಿದಿನ ಅವನು ಶಾಲೆಗೆ ಹೋಗುವ ಮೊದಲು 2 ಕಿಲೋಮೀಟರ್ ದೂರದ ಬಾವಿಯಿಂದ ನೀರು ತರುತ್ತಿದ್ದ. ಒಂದು ದಿನ ಅವನು ತನ್ನ ಅಜ್ಜನನ್ನು ಕೇಳಿದ, ಅಜ್ಜ ಅಜ್ಜ, ನಮ್ಮ ಹಳ್ಳಿಯಲ್ಲಿ ನೀರು ಏಕೆ ಇಲ್ಲ? ಅಜ್ಜನು ನಗುತ್ತಾ ಹೇಳಿದ, ನೀರನ್ನು ನಾವು ಬಳಸುತ್ತಿದ್ದೇವೆ, ಆದರೆ ಉಳಿಸಿಕೊಂಡಿಲ್ಲ. ಮರಗಳನ್ನು ಕಡಿದು ಕೆರೆಗಳನ್ನು ಕಾಪಾಡಿಲ್ಲ. ಮಳೆಯನ್ನು ಮರೆತು ಬಿಟ್ಟಿದ್ದೇವೆ. ಮನುವಿಗೆ ಆ ಮಾತು ಮನಸ್ಸಿಗೆ ತಟ್ಟಿತು. ಅವನು ತನ್ನ ಸ್ನೇಹಿತರ ಜೊತೆ ಸೇರಿ ಶಾಲೆಯ ಬಳಿ ಒಂದು ಸಣ್ಣ ಗುಂಡಿ ತೋಡಿ ಮಳೆ ನೀರನ್ನು ಸಂಗ್ರಹಿಸಲು ಪ್ರಾರಂಭಿಸಿದ. ಶಿಕ್ಷಕರ ಸಹಾಯದಿಂದ ಮರಗಳನ್ನು ನೆಟ್ಟರು. ಹಳ್ಳಿಯ ಹಿರಿಯರು ಕೂಡ ಸೇರಿದರು. ನಿಧಾನವಾಗಿ ಮಳೆ ಬಂದಾಗ ನೀರು ಉಳಿಯಲು ಶುರುವಾಯಿತು. ಕೆಲವು ವರ್ಷಗಳ ನಂತರ ನೀರೂರು ಮತ್ತೆ ಹಸಿರಾಯಿತು. ಆಗ ಅಜ್ಜನು ಮನುವಿಗೆ ಹೇಳಿದ, ನೀರು ದೇವರು ಕೊಡುವ ವರ, ಅದನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ಈ ಕಥೆಯ ಸಾರಾಂಶ ಏನೆಂದರೆ, ನೀರಿನ ಸಮಸ್ಯೆ ಪ್ರಕೃತಿಯ ದೋಷವಲ್ಲ, ಮಾನವನ ಮರವಿನ ಫಲ. ನಾವು ನೀರನ್ನು ಉಳಿಸಿದರೆ ಭವಿಷ್ಯ ನಮ್ಮ ಕೈಯಲ್ಲೇ ಇರುತ್ತದೆ ಎಂದು ಈ ಕಥೆಯ ಸಾರಾಂಶ ಹೇಳುತ್ತದೆ.